ಸೊ ಪ್ರಶಸ್ತಿನೋ ಅವಮಾನನೋ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸುವರ್ಣ ನ್ಯೂಸ್ ಕೂಡ ಸ್ಪಷ್ಟವಾಗಿ ನಿಮ್ಮ ಮುಂದೆ ಎಲ್ಲ ಹೇಳಿದೆ. ನಮ್ಮಲ್ಲಿ ಬಂದು ಅತಿಥಿಗಳು ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ. ನಮ್ಮವರು ಇನ್ನಷ್ಟು ವಿಚಾರಗಳನ್ನು ಹೇಳೋದಿದೆ ಅಂದರೆ ಹೇಳಿ. ಅದೇ ಸರ್, ಈ ಸಬ್ಸಿಡಿ ನೀವು ಚಿತ್ರರಂಗ ಈಗ ಮುಚ್ಕೊಂಡು ಕ್ಲೋಸ್ ಮಾಡಬೇಕಾ ಅನ್ನೋ ಪರಿಸ್ಥಿತಿ. ಯಾಕಂದರೆ ಇಲ್ಲಿ ತುಂಬ ನಿರ್ಮಾಪಕನಿಗೆ ತುಂಬ ತೊಂದರೆ ಇದೆ ಸರ್. ಯಾಕಂದ್ರೆ ಇದು ನಮ್ಮದು ಕರ್ನಾಟಕದಲ್ಲೇ ಸಿನಿಮಾಗಳನ್ನ ರಿಲೀಸ್ ಮಾಡಬೇಕು. ಅದರಲ್ಲೂ ಒಂದು 50 ಸೆಂಟ್ರ್ಗಳಲ್ಲಿ ಸಿನಿಮಾ ಹಾಕಲ್ಲ. ತುಂಬ ಕನ್ನಡ ಸಿನಿಮಾ ಮಾಡೋ ಪ್ರೊಡ್ಯೂಸರ್ ತುಂಬ ಕಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಈಗ ಒಂದು ತೆಲುಗು, ತಮಿಳು, ಹಿಂದಿ ಆದರೆ ಒಂದು 50 ಕೋಟಿಯಿಂದ 100-150 ಕೋಟಿ ಖರ್ಚು ಮಾಡ್ತಾರೆ, ಅದು ಕಲೆಕ್ಟ್ ಆಗುತ್ತೆ. ಬಟ್ ಇಲ್ಲೇನಾಗಿದೆ, ಎಲ್ಲ ಮೂಲೆಗಳು ಕೂಡ ಅದರ್ ಲ್ಯಾಂಗ್ವೇಜು ನಾಟ್ಯ ಆಡ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರ ಮಾಡೋದು ನಿಜವಾಗ್ಲೂ ಒಂದಿದು. ಅದಕ್ಕೆ ಈ ಅನ್ಯಾಯ ಆಗೋದು ಬೇಡ. ಈ ಸಬ್ಸಿಡಿ ಅಂದರೆ ಈಗ ನೋಡಿ, ರವಿಚಂದ್ರನ್ ಅವ್ರು ಸಿಕ್ಕಿದ್ರು ಮೊನ್ನೆ, ನಮ್ಮ ರವೀಶ್ ಅವರು ಅಹಂ ಪ್ರೇಮಾಸ್ಮಿ ಪಿಕ್ಚರಿಗೆ ಸಬ್ಸಿಡಿ ಬಂದಿಲ್ಲ, ಒಂದು 2-3 ವರ್ಷದಿಂದ. ಅದು ಟೆಕ್ನಿಕಲಿ ವೆರಿ ಗುಡ್ ಪಿಕ್ಚರ್. ಪಾಪ ಅವ್ರು ಎಷ್ಟು ಕಷ್ಟ ಬಿದ್ದು ಸಿನಿಮಾ ಮಾಡ್ತಾರೆ. ಅವ್ರು ಫಸ್ಟ್ ಟೈಮ್ ಆ ಪಿಕ್ಚರ್ನ ಬಾಂಬೆಲ್ ಹೋಗಿ DA ಮಾಡಿಸಿದ್ರು. ಮತ್ತೆ ಯಾರಿಗೆ ಸಿಗ್ತಾ ಇದೆ ಅದನ್ನ ಹೇಳಿ. ಏನಾಗ್ತಾ ಇದೆ, ಲಂಚ ಕೊಟ್ಟವ್ರಿಗೆ ಸಬ್ಸಿಡಿ ಸಿಗುತ್ತೆ ಅನ್ನೋದು ಕ್ಲೀನ್ ಆಗಿ ನಿಮ್ಮ ಕ್ಯಾಮ್ರಾದಿಂದಲೇ ಗೊತ್ತಾಗ್ತದೆ. ಆಮೇಲೆ ವಜ್ರೇಶ್ವರಿ ಕಂಪ್ನಿನಲ್ಲಿ, ನಮ್ಮ ರಾಜ್ಕುಮಾರ್ ಅವ್ರ ಕಂಪ್ನಿನಲ್ಲಿ ವಂಶಿ ಅನ್ನೋ ಪಿಕ್ಚರ್ಗೆ ಸಬ್ಸಿಡಿ ಕೊಟ್ಟಿಲ್ಲ. ಅಂದರೆ ಅವರೆಲ್ಲ ಒಳ್ಳೆ ಪಿಕ್ಚರ್ ಮಾಡಲ್ವಾ? ಗುಣಮಟ್ಟ ಅಂದ್ರೆ ಯಾವ ಥರ ಗುಣಮಟ್ಟ? ದುಡ್ಡು ಕೊಟ್ಟು ಸಬ್ಸಿಡಿ ತೊಗೊಳ್ಳೋದೇ ಗುಣಮಟ್ಟನ? ಸರ್ ರಾಮಕೃಷ್ಣ ಅವರು ಈ ಸರಿ ಯಾವುದೋ ನಿರ್ದೋಷಿ ಅನ್ನೋ ಪಿಕ್ಚರ್ಗೆ ಸಬ್ಸಿಡಿ ಕೊಟ್ಟಿದ್ದಾರೆ ಅಂತ ಅದ್ರ ವಿಜುವಲ್ಸ್ ಎಲ್ಲ ಅದು ಡೆಲ್ಲಿ ಟ್ರಿಬ್ಯುನಲ್ ಅದು ಇದಾಗಿದ್ದು, ಇಲ್ಲಿ ಪಾಸ್ ಆಗಲಿಲ್ಲ ಸೆನ್ಸರ್ನಲ್ಲಿ. ಎ ಸರ್ಟಿಫಿಕೇಟ್ ಅನ್ನೋಕ್ಕಿಂತ ಒಬ್ಬ ಹೀರೋ 7 ಜನಕ್ಕೆ ರೇಪ್ ಮಾಡ್ತಾನಂತೆ. ಅದನ್ನು ನಮ್ಮ ಅಧ್ಯಕ್ಷರು ಸಮರ್ಥನೆ ಮಾಡಿದ್ದಾರೆ, ಅದು ಕರೆಕ್ಟು ಅಂತ ಹೇಳಿ. ಈಗ ಇಷ್ಟೇ ಈ ಥರ ಚಿತ್ರಗಳಿಗೆ ಸಬ್ಸಿಡಿ ಬೇಕು ಅಂದರೆ ಈ ಥರ ಅಂತಲ್ಲ, ದುಡ್ಡು ಬೇಕು ಸರ್. ದುಡ್ಡು ಕೊಟ್ಟರೆ ಆಗೋದು. ಏನು ಮೆಸೇಜ್ ಇದೆ? ಎಂತೆಂಥ ಪಿಕ್ಚರ್ ಮಾಡಿದಾರೆ ಎಲ್ರಿಗೂ ಗೊತ್ತು, ಜನಕ್ಕೆ ಗೊತ್ತು. ಈಗ ಅವ್ರು ಮಾಡೋ ಚಿತ್ರಕ್ಕೆ ಸಬ್ಸಿಡಿ ಕೊಟ್ಟಿಲ್ಲ ಅಂದರೆ ಎಷ್ಟು ಅವಮಾನ ಮಾಡ್ದಂಗೆ. ಈಗ ಅದು ಒಳ್ಳೆ ಚಿತ್ರ ಅಲ್ಲ ಅಂತ ಅಂದರೆ ಶಣೆಗೆ ಒಂದು ಪ್ರಶ್ನೆ. ಈ ಡಿವಿಷನ್ ಯಾಕೆ ಚಿತ್ರೋದ್ಯಮದಲ್ಲಿ? ವಿಷ್ಣುವರ್ಧನ್ ಕ್ಯಾಂಪ್ಗೆ ಎಲ್ಲ ಅವಾರ್ಡ್ ಹೋಯ್ತು ಅನ್ನೋದೊಂದು ಡಿವಿಷನ್ನು, ರಾಜ್ಕುಮಾರ್ ಕ್ಯಾಂಪಿಗೆ ಹೋಯ್ತು ಅನ್ನೋದೊಂದು ಡಿವಿಷನ್ನು, ಇನ್ಯಾರಿಗೋ ದುಡ್ಡು ಕೊಟ್ಟವ್ರು ಏನು ಇದು? ಹಾಗಾದ್ರೆ ಏನು ಎಲ್ಲ ಯಾರನ್ನು ಇರಲಿಲ್ಲ ಸರ್. ಏನು ಈ ಡಿವಿಷನ್ ಮಾಡೋದು? ಯಾಕೆ ಈ ಡಿವಿಷನ್ ನಡೀತಾ ಇದೆ? ಯಾಕೆ ಆ ರೀತಿ ಇಂಥವ್ರಿಗೆ ಸಿಕ್ಕಿದ ತಕ್ಷಣ ಐಡೆಂಟಿಫಿಕೇಶನ್ ಯಾಕೆ ಬರುತ್ತೆ ಅವ್ರಿಗೆ? ಅವ್ರು ಆ ಕ್ಯಾಂಪಲ್ಲಿ ಇದ್ರು ಅದಕ್ಕೆ ಸಿಕ್ತು, ಈ ಕ್ಯಾಂಪಲ್ಲಿ ಇದ್ರು ಇದಕ್ಕೆ ಸಿಕ್ತು ಅನ್ನೋದು ಒಂದಂತೂ ನಿಜ. ಪ್ರತಿ ವರ್ಷ ಪ್ರಶಸ್ತಿ ಅನೌನ್ಸ್ ಆದಾಗ ಒಂದು ವಿವಾದ ಹುಟ್ಟುತ್ತೆ. ಒಂದು ವಿವಾದ ಬರುತ್ತೆ, ಆಮೇಲೆ ಪ್ರಶಸ್ತಿ ಬಂದಾಗ ಇನ್ನೊಂದು ವಿವಾದ ಬಂದೇ ಬರುತ್ತೆ. ಈ ವರ್ಷ ಈ ಥರದ ಮಾತು ಕೇಳಿ ಬರ್ತಾ ಇದೆ, ಏನು ವಿಷ್ಣು ಪರ ಅವರ ಸ್ನೇಹಿತರಿಗೆ ಕೊಟ್ಟಿರೋದು. ಅದನ್ನು ನಾನು ಒಪ್ಪಲ್ಲ. ಯಾಕಂದರೆ ವಿಷ್ಣುವರ್ಧನ್ ಮತ್ತು ರಾಜ್ಕುಮಾರ್ ಅವರು ಇಡೀ ಇಂಡಸ್ಟ್ರಿಗೆ ಎಲ್ರಿಗೂ ಬೇಕಾದವರು. ಈಗ ಶಿವರಾಮಣ್ಣ ರಾಜ್ಕುಮಾರ್ಗೂ ಬೇಕಾದವರು, ಅಂಬರೀಷ್ ಅವರು ರಾಜ್ಕುಮಾರ್ಗೂ ಬೇಕಾದವರು ವಿಷ್ಣುವರ್ಧನ್. ಮೇಲ್ನೋಟಕ್ಕೆ ಅದು ಸರಿ ಅನಿಸುತ್ತೆ, ಅಂದರೆ ವಿವಾದ ಮಾಡಬೇಕೆಂಬ ಕಾರಣಕ್ಕೋಸ್ಕರ ಹೇಳ್ತಾರೆ ವಿನ ಅದು ಅಷ್ಟೊಂದು ಸರಿಯಲ್ಲ. ನಾವು ಏನೇ ಹೇಳಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಹೇಳಬೇಕು. ಇವತ್ತು ಸೂಪರ್ ಚಿತ್ರಕ್ಕೆ ಯಾಕೆ ಪ್ರಶಸ್ತಿ ಕೊಟ್ಟಿದ್ದೀವಿ, ಅಥವಾ ನನ್ನ ಪ್ರಾರ್ಥನೆ ಚಿತ್ರಕ್ಕೆ ಯಾಕೆ ಕೊಟ್ಟಿಲ್ಲ, ಅಥವಾ ಇನ್ನೊಂದು ತರಂಗಿಣಿಗೆ ಯಾಕೆ ಕೊಟ್ಟಿದ್ವಿ? ಸಾಮಾಜಿಕವಾಗಿ ಪರಿಣಾಮ ಬೀರಿದ ಚಿತ್ರ ಅಂತ ಕೊಟ್ಟಿದ್ದಾರೆ. ನನಗೂ ಗೊತ್ತಿಲ್ಲ, ಅಥವಾ ಬಹಳ ಜನ ಅದನ್ನ ನೋಡೇ ಇಲ್ಲ. ಈ ರಾಜ್ಯದ ಜನತೆಗೆ ಸಬ್ಸಿಡಿ ಪಡೆದ ಅನೇಕ ಚಿತ್ರಗಳು ಯಾವಾಗ ಬಂದಿದೆ, ಯಾವಾಗ ಹೋಗಿದೆ ಅಂತ ಗೊತ್ತಿಲ್ಲ. ಆ ಚಿತ್ರಗಳಲ್ಲಿ ಯಾರಿದ್ದಾರೆ, ಯಾಕೆ ಬಂತು ಆ ಚಿತ್ರ ಯಾಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಂತ ಚಿತ್ರಗಳೆಲ್ಲವೂ ಕೂಡ ಈ ರಾಜ್ಯದಲ್ಲಿ ಸಬ್ಸಿಡಿ ಪಡ್ಕೊಂಡಿದೆ. ಈ ಸಾರ ಪಟ್ಟಿ ಓದ ಹೇಳಕ್ ದೊಡ್ಡ ಪಟ್ಟಿ ಇದೆ. ಅದು ಆ ಪಟ್ಟಿಗಳ ಹೆಸರು ಅದನ್ನೆಲ್ಲ ನೀವು ನೋಡ್ಕೊಂಡು ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ಯಾಕೆ ಕೊಟ್ಟಿದ್ದೀರಿ ಅಂತ ಕೇಳ್ಬೇಕು ತಾನೆ ನೀವು ಸಮರ್ಥನೆನಾ? ನಾನು ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿ ಒಮ್ಮೆ ಇದ್ದೆ, ಗಿರೀಶ್ ಕಾಸರೊಳ್ಳಿ ಅಧ್ಯಕ್ಷರಾಗಿದ್ದರು. ಈ ಗುಣಮಟ್ಟದ ಆಯ್ಕೆ ಫಸ್ಟ್ ಸ್ಟಾರ್ಟ್ ಆದಾಗ BV ಕಾರಂತರ ಅಧ್ಯಕ್ಷರು 3 ವರ್ಷದ ನಮ್ಗೆ ಕೊಟ್ಟಿದ್ದು. ನಾನು ಆ ಸಮಿತಿಯಲ್ಲಿದ್ದೆ. ನಾವೇನು ಮಾಡ್ತಿದ್ವಿ, ಒಂದು ಎಂಡಲ್ಲಿ ಒಂದು ಸೈಟೇಷನ್ ಥರ ಬರೆದು ಕೊಡ್ತೀವಿ, ಯಾಕೆ ಈ ಸಿನಿಮಾಕ್ಕೆ ಪ್ರಶಸ್ತಿ ಕೊಟ್ಟಿದ್ದೀವಿ, ಫಸ್ಟ್ ಇದಕ್ಕೆ ಯಾವ್ದು ಕಾಂಪಿಟೇಷನ್ ಇತ್ತು, ಸೆಕೆಂಡ್ಗೆ ಯಾವುದಿತ್ತು, ಗುಣಮಟ್ಟ ಕೂಡ. ಈ ಎರಡೂ ಸಮಿತಿ ಅಧ್ಯಕ್ಷರು ಕಾಸರವಳ್ಳಿ ಕಾರಂತರು ಒಂದು ಸೈಟೇಷನ್ ಕೊಡಬೇಕು. ಇದು ನಮ್ಮ ಕರ್ತವ್ಯ, ನಾವು ಕಮಿಟಿ ಮೆಂಬರ್ಸ್ ಆಗಿ ಅಂತ ಇಡೀ ಕಮಿಟಿ ಸದಸ್ಯರು ಕೂತ್ಕೊಂಡು ಸರ್ಕಾರಕ್ಕೆ ಒಂದು ವರದಿ ಕೊಡ್ತಿದ್ವಿ. ಇತ್ತೀಚೆಗೆ ವರದಿ ಕೊಡುವ ಒಂದು ಸಂಪ್ರದಾಯನೇ ಇಲ್ಲ. ಇನ್ನೊಂದಿದೆ, ಚಿತ್ರೋದ್ಯಮ ಒಂದು ಕೇಳಿತ್ತು ಎಲ್ಲಾ ಚಿತ್ರಗಳಿಗೂ ಸಬ್ಸಿಡಿ ಕೊಡಿ ಅಂತ. ಈಗ ಏನ್ ಟ್ಯಾಕ್ಸ್ ನಿಮಗೆ ರಿಯಾಯಿತಿ ಕೊಡ್ತಾ ಇದಿರಲ್ಲ, ತೆರಿಗೆ ವಿನಾಯಿತಿ ಅಂತ ಕೊಡ್ತಂಗೆ ಎಲ್ಲಾ ಚಿತ್ರಗಳು ಕೊಟ್ಬಿಡಿ. ಆಮೇಲೆ ಈ ಸಮಸ್ಯೆ ಇರಲ್ವೇ? ಒಳ್ಳೆ ಸಜೆಷನ್. ಇಲ್ಲ ಅಂದ್ರೆ ಸತ್ಯೋರ್ ಅಧ್ಯಕ್ಷರಾಗಿದ್ದಾಗ ಒಂದು ಕಮರ್ಷಿಯಲ್ ಚಿತ್ರಕ್ಕೆ ಅಂತ ಆಯ್ತು, ಅಂದ್ರೆ ಪ್ರೋತ್ಸಾಹ ಇರ್ಬೇಕು ಎಲ್ಲದಕ್ಕೂ ಅಂತ ಹೇಳಿ. ಬರ್ತಾ 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 ಏನಾಗ್ತಾ ಹೋಗ್ತಾ ಇದೆ, ಇದು ಪ್ರಶಸ್ತಿಗಳು ಮತ್ತು ಸಬ್ಸಿಡಿ ಪಡಿತಾ ಇರೋ ಚಿತ್ರಗಳನ್ನ ಗಮನಿಸ್ತಾ ಇದ್ರೆ ಜನಕ್ಕೆ ಗೊತ್ತಾಗುತ್ತೆ. ಹಾಗಾದ್ರೆ ಈ ಪ್ರಶಸ್ತಿಗಳು, ಈ ಸಬ್ಸಿಡಿ ಅಗತ್ಯ ಇದೆಯಾ? ಸರ್ಕಾರ ಯಾಕೆ ಕೊಡಬೇಕು? ಎಲ್ಲೋ ಒಂದು ಮೂಲೆಯಲ್ಲಿ ಭಯ ಆಗ ಸರ್. ಕನ್ನಡ ಚಿತ್ರರಂಗ ನೀವು ಹೇಳ್ತಾ ಇದ್ರೆ ಮುಚ್ಚೋಗ್ಬಿಡತ್ತಾ ಅಂತ ಹೇಳಿದ್ರಿ.
ಸರ್ಕಾರ ಸಾಕಷ್ಟು ಸವಲತ್ತು ಕೊಡ್ತಾ ಇದೆ. 20 ಕೊಟ್ಟರು, 40 ಕೊಟ್ಟರು, 50 ಮಾಡಿದ್ರು, 75 ಮಾಡಿದ್ರು. ಸರ್ಕಾರಕ್ಕೆ ಬ್ಲೇಮ್ ಮಾಡಬಾರ್ದು. ನಾವು ಇಂಡಸ್ಟ್ರಿ ಬೆಳೆದು ನಮ್ಮ ರಾಮೂರ್ ಇದ್ದಾರೆ, ರಾಕ್ಲೆ ವೆಂಕಟೇಶ್ ಇದ್ದಾರೆ, ಅವರೆಲ್ಲ ಕನ್ನಡ ಇಂಡಸ್ಟ್ರಿ ಪಿಲ್ಲರ್ಸ್ ಆಗ್ತಿರ್ತೀವಿ ಸರ್. ಒಂದು ಇಲ್ಲಿ ಇದು ನಮ್ಮಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡೋದು ಕನ್ನಡ ಚಿತ್ರರಂಗ ಚೆನ್ನಾಗಿದೆ ಸರ್. ಯಾಕೆ ಸಿನಿಮಾ ಒಳ್ಳೊಳ್ಳೆ ಸಿನಿಮಾ ಓಡ್ತಾ ಇದೆಯಲ್ಲ ಇವತ್ತು. ಚೆನ್ನಾಗಿ ಮಾಡಿದ್ರೆ ಓಡುತ್ತೆ. ಯಾವುದೋ ಒಂದಿನ ರಿಲೀಸೇ ಆಗಿಲ್ಲ, ಯಾವುದೋ ಮೂಲೆ ಒಂದು ಸೆಂಟ್ರ್ ಹಾಕಿದ್ರೆ ಬಂದು ಸಬ್ಸಿಡಿ ಕೊಟ್ಟರೆ ನಾವೆಲ್ಲ ಯಾಕೆ ಸಿನಿಮಾ ಮಾಡಬೇಕು? ಇರೋ 8 ಜನ ಪಡೋದು ಅವರು ಹೋಗ್ಬಿಟ್ಟು ಇಂಡಸ್ಟ್ರಿ ಏನಾಗಬೇಕು ಅಂತ 20 ವರ್ಷ ಚಿಂತೆ ಮಾಡಿ ಭವಿಷ್ಯ ಚಿಂತೆ ಮಾಡಿ ಇಂಡಸ್ಟ್ರಿ ಮುಚ್ಚೋಬೇಕಾಗತ್ತೆ. ನಮಗೆ ಭಯ ಇಲ್ಲ. ಸಬ್ಸಿಡಿ ಲೀಸ್ಟ್ ಅಲ್ಲಿರೋ ಒಂದು 20 ಪಿಕ್ಚರ್ ಮಾತ್ರನೇ ನಮಗೆ ಗೊತ್ತಿದೆ. ಇನ್ನು 30 ಪಿಕ್ಚರ್ ಮಾಡಿದಾರ ಅಂತ ನಮಗೆ ಗೊತ್ತಿಲ್ಲ. ಉದ್ಯಮದಲ್ಲಿರೋ ನಿಮಗೆ ಗೊತ್ತಿಲ್ಲ. ಅದರಲ್ಲಿ ಒಂದು 20 ಪಿಕ್ಚರ್ ಒಳ್ಳೆ ಪಿಕ್ಚರ್ ಇದೆ. ಪ್ರಶಸ್ತಿ ವಿಷಯದಲ್ಲಿ ಒಂದು ಮಾಡಿ ನೋಡಿ, ರಾಷ್ಟ್ರೀಯ ಮಟ್ಟದಲ್ಲಿ ಪಾಪ್ಯುಲರ್ ಸಿನಿಮಾಕ್ಕೊಂದು ಅವಾರ್ಡ್ ಇದೆ. ಈಗ ಇವರು ರಾಮು ಅವರು ಇದು ಕೊಟ್ಟಿದ್ದು ಯಾವುದಕ್ಕೆ ಸೂಪರ್ ಕೊಟ್ಟಿದ್ದು. ಆದರೆ ಕರ್ನಾಟಕದಲ್ಲಿ ಪ್ರಶಸ್ತಿ ಮಾಡಿರೋದು, ಅದನ್ನು ಎಸ್ಟಾಬ್ಲಿಷ್ ಮಾಡಿರೋದು ಕನ್ನಡ ನಾಡು ನುಡಿ ಸಂಸ್ಕೃತಿ ಮತ್ತು ಇಲ್ಲಿ ಪ್ರತಿಭೆಯನ್ನು ಪ್ರೋತ್ಸಾಹ ಮಾಡೋಕ್ಕೆ, ಇಲ್ಲಿಯ ಸಂಸ್ಕೃತಿಯನ್ನು, ಇಲ್ಲಿಯ ಭಾಷೆಯನ್ನು ಇದು ಮಾಡೋಕ್ಕೆ. ಇವತ್ತು ಕಮರ್ಷಿಯಲ್ ಚಿತ್ರ ಮಾಡುವವರು ಕೂಡ ನಮಗೆ ಬಾಕ್ಸ್ ಆಫೀಸ್ ಇಟ್ಟಬೇಕು, ಇಲ್ಲಿ ಅವಾರ್ಡು ಬೇಕು ಅಂತ ಹೇಳೋ ಬದಲಿಗೆ ದಯವಿಟ್ಟು ಸರ್ಕಾರಕ್ಕೆ ಈ ಪಾಪ್ಯುಲರ್ ಅವಾರ್ಡ್ ಅಂತ ಕೊಡಿ ಅಂತ ಹೇಳಿದರೆ ಮೇಜರ್ ಸಮಸ್ಯೆ ಸಾಲ್ವ್ ಆಗುತ್ತೆ. ಅದರ್ವೈಸ್ ಈ ಒಂದು ಅವಾರ್ಡ್ ಎಸ್ಟಾಬ್ಲಿಷ್ ಮಾಡಿರೋ ಉದ್ದೇಶನೇ ಸರಿಯಾಗಲ್ಲ. ಯಾಕಂದ್ರೆ ಈ ಸರ್ಕಾರದ ನಿರ್ಧಾರದ ಬಗ್ಗೆ ನಿಮ್ಮ ಅಲ್ಲ, ಸರ್ಕಾರದ ನಿರ್ಧಾರದ ಬಗ್ಗೆ ನನಗೆ ಕ್ಲಿಯರ್ ಅಲ್ಲಲ್ಲ. ಈಗ ನೀವು ಇಷ್ಟೆಲ್ಲ ಆಯ್ತು, ನೀವು ಹೇಳಿದ್ರಿ ನಿಮ್ಗೆ ಅನ್ಯಾಯ ಆಯ್ತು, ನೀವು ಕೇಳ್ಕೊಂಡ್ರಿ, ಊರೆಲ್ಲ ಆಯ್ತು, ಪುನಃ ನಿರ್ಧಾರ ಈಗ ವಿಡಿಯೋದಲ್ಲಿ ಸಿಕ್ಕೊಂಬಿದ್ರು ಕೂಡ ಸರ್ಕಾರ ಒಪ್ಕೊಂಡಿದ್ದು ಸೈನ್ ಮಾಡಿದ್ರ ಜೊತೆಗೆ ಇಷ್ಟೆಲ್ಲ ಆರೋಪ ಇದೆ ಅಂತ ಗೊತ್ತಾದ್ರೂ ಶಿವರಾಮಣ್ಣವ್ರಿಗೆ ಈ ಪ್ರಶಸ್ತಿ ಕೊಟ್ಟಿದ್ರು. ಮಾನದಂಡ ಏನು, ಯಾವ ಆಧಾರದ ಮೇಲೆ ಇವ್ರಿಗೆ ಕೊಟ್ಟರು ಗೊತ್ತಿದೆ. ಇಲ್ಲ ಒಂದು ಕಡೆ CBI ಅಲ್ಲ, ಇದು ಅವ್ರ ಮೇಲೆ FIR ಬುಕ್ ಆಗಿರೋದು ಗೊತ್ತಿದೆ, ಕೋರ್ಟ್ನಲ್ಲಿ ಇದೆ ಕೇಸ್ ನಡೀತಿರೋದು ಗೊತ್ತಿದೆ. ನಿಮ್ಮ ಸುವರ್ಣ ಚಾನಲ್ನಿಂದ ಹಿಡಿದು ಎಲ್ಲ ಚಾನಲ್ನಲ್ಲೂ ಈ ಬಗ್ಗೆ ಸುದ್ದಿಯಾಗಿದೆ. ಇಷ್ಟೆಲ್ಲ ಗೊತ್ತಿದ್ದು ಸಹ ಸರ್ಕಾರ ಯಾಕೆ ಕೊಡ್ತು? ಅದ್ರ ಜೊತೆಗೆ ಶಿವರಾಮಣ್ಣವರು ನಿಜವಾದ ನಿಷ್ಠಾವಂತರಾದರೆ ಅವರು ಯಾವಾಗ ಈ ಪ್ರಶಸ್ತಿ ತನಗೆ ಬಂತು ಅಂತ ಗೊತ್ತಾಯಿತು, ತನ್ನ ಮೇಲೊಂದು ಆರೋಪ ಇದೆ, ನನಗೆ ಸದ್ಯ ಬೇಡ, ಮುಂಚೆನೆ ಅವರು ಸಮಿತಿಯಿಂದ ಮೊದಲು ಮೆಂಬರು ಈ ತರ ಅವ್ಯವಹಾರ ಮಾಡಿದಾನೆ ಅಂತ ಗೊತ್ತಾದಾಗ್ಲೇನೆ ಸಮಿತಿಯಿಂದ ಹೊರಗಡೆ ಬರಬೇಕಿತ್ತು. ಹಾಗಾದ್ರೆ ತಮ್ಮ ಪ್ರಕಾರ ಏನು, ಸಮಿತಿಯಿಂದಲೂ ಹಣ ಮಾಡ್ಕೊಂಡಿದ್ದಾರೆ, ರಾಜ್ಯ ಪ್ರಶಸ್ತಿಯಿಂದ ಬಂದ ಹಣನೂ ಕೂಡ ಬೇಕು ಅಂತ ತಗೊಂಡಿದ್ದಾರೆ? ಅಲ್ಲ, ದುರಾಸೆ ಇದು ತೋರಿಸ್ತಿದೆ, ದುರಾಸೆ. ಇಲ್ಲಾಂದ್ರೆ ಎಲ್ಲದೂ ನನಗೆ ಬೇಕು ಅಂತಿದ್ದಾರೆ. ಇಲ್ಲಾಂದ್ರೆ ಅಲ್ಲಿ ಒಂದು ಕಡೆ ದುಡ್ಡು ಮಾಡಿದ್ದಾರೆ, ಖಂಡಿತವಾಗೂ ಮಾಡಿದ್ದಾರೆ ಸರ್. ಅದನ್ನು ತನಿಖೆ ಮಾಡಿದಾಗ ಅದು ಗೊತ್ತಾಗುತ್ತೆ. ಇವತ್ತೆಲ್ಲ ನಾಳೆ ಸತ್ಯ ಹೊರಗಡೆ ಬಂದೇ ಬರುತ್ತೆ. ಅದನ್ನು ಬಿಡಲ್ಲ, ನಾವು ಸದ್ಯಕ್ಕಂತೂ ಬಿಡಲ್ಲ. ಇದು ನಾವು ಇದ್ರ ವಿರುದ್ಧ ಹೋರಾಡ್ತೀವಿ. ಒಂದಿದು ಶಿವರಾಮಣ್ಣವ್ರಿಗೆ ನನ್ನ ನೇರ ಪ್ರಶ್ನೆ ಒಂದೇ, ಏನಿಲ್ಲ ಈ ಥರ ಆರೋಪ ಬಂದ ಮೇಲೂ ಸಹ ಅವರು ಈ ಪ್ರಶಸ್ತಿ ಪಡೆಯೋಕ್ಕೆ ಅರ್ಹರ. ಯಾಕೆಂದರೆ ರಾಜ್ಕುಮಾರ್ ಹೆಸರಿನಲ್ಲಿ, ಅದು ರಾಜ್ಕುಮಾರ್ 6 ಕೋಟಿ ಕನ್ನಡಿಗರ ಕಣ್ಮಣಿ, ಅವ್ರ ಹೆಸರಿನಲ್ಲಿ ಒಂದು ಸರ್ಕಾರ ಪ್ರಶಸ್ತಿ ಇಟ್ಟಿದೆ. ಆ ಪ್ರಶಸ್ತಿ ಪಡೆಯೋದೇ ಒಂದು ಗೌರವ. ಅದನ್ನು ಪಡೆಯೋಕ್ಕೆ ನೀವು ನಿಜಕ್ಕೂ ಅರ್ಹರ, ಈ ಸಂದರ್ಭದಲ್ಲಿ ಅರ್ಹರ. ನಾನು ಅದನ್ನು ಕೇಳ್ತಾ ಇದ್ದೀನಿ. ನಿಮಗೆ ಈ ಥರ ಇದಾದಾಗ ನನ್ನ ಮೇಲೆ ಏನೋ ಒಂದು ಆರೋಪ ಬಂದಿದೆಯಪ್ಪ, ಬೇಡ ನನಗೆ ಮುಂದಿನ ವರ್ಷ ಕೊಡಿಬೇಕಾ ನೋಡೋಣ ಅಂತ ನೀವಾಗಿ ಏನಾದ್ರು ಆ ಪ್ರಶಸ್ತಿನ ತಿರಸ್ಕರಿಸಿದರೆ ನೀವು ದೊಡ್ಡ ವ್ಯಕ್ತಿ ಅಂತಿದ್ದೆ ನಾನು. ಇಲ್ಲೂ ಸಹ ನಿಮ್ಮದು ಪ್ರೂವ್ ಮಾಡಿದ್ದೀರಾ. ಅದು ಬಂದರೂ ಸಹ ನೀವು ಖುಷಿಯಾಗಿ ಆರಾಮಾಗಿದ್ದೀರಾ. ಈಗ ಹೇಳ್ಬೋದಿತ್ತು ನೀವು, ನನಗೆ ಇದ್ರ ತಗೊಳ್ಳೋಕೆ ಇಷ್ಟ ಇಲ್ಲ. ಈ ಹಂತದಲ್ಲಿ ನಾನು ಆರಂಭದಲ್ಲಿ ನೀವು ಹೇಳಿದ ಮಾತನ್ನು ಒಪ್ತೀನಿ. ಒಬ್ಬ ಪತ್ರಕರ್ತನಾಗಿ ಉದ್ಯಮದಲ್ಲಿ ಒಗ್ಗಟ್ಟಿಲ್ಲ, ಇಲ್ಲಿ ನಾಯಕತ್ವದ ಗುಣ ಯಾರಿಗೂ ಇಲ್ಲ, ಇಲ್ಲಿ ಒಂದು ವಾಯ್ಸ್ ಇಲ್ಲ ಉದ್ಯಮದ ಪರವಾಗಿ. ದೇರ್ ಇಸ್ ನೋ ಸಿಂಗಲ್ ಇಶ್ಯೂಸ್ ಬಂದಾಗ ಎಲ್ಲ ಎಸ್ಕೇಪ್ ಆಗ್ತಾರೆ, ಎಲ್ಲ ದೂರ ನಿಂತ್ಕೊಂಡು ಮಾತಾಡ್ತಾರೆ. ಇವತ್ತು ಕೂಡ್ಲೂರ್ ಪರ ಮಾತಾಡೋರು ಇದ್ದಾರೆ, ವಿರುದ್ಧ ಮಾತಾಡೋರು. ನಾವು ಮಾಧ್ಯಮದವರು ಕಾಳಜಿಯಿಂದ ನಿಮ್ಮನ್ನ ಕರೆದು ಹುಡುಕಾಡಿ ಕರ್ಕೊಂಡು ತಪ್ಪಾಗಿರೋದನ್ನ ಎತ್ತು ತೋರಿಸ್ತಾ ಇರೋದು ನಾವು. ಮಾಧ್ಯಮದವರು, ಉದ್ಯಮದವರು ಯಾರು ಮಾತಾಡ್ತಾರೆ. ರಾಜಕೀಯದಲ್ಲಿ ಅಂದ್ರೆ ಈ ಹಗರಣ ಯಾಕೆ ಬೆಳಕಿದೆ ನಿಮ್ಮ ಮೂಲಕ ಬಂತು, ಬಹಳ ಸಂತೋಷ. ನಿಮ್ಮ ಸುವರ್ಣವಾಹಿನಿ ಬಹಳ ನಾನು ಮಾಡಿದೆ. ಮೈನ್ ಹೋರಾಟ ಎಂಥ ಅನಾಹುತ ಮುಂದೆ ಆಗಬಾರ್ದು, ತಡೆಗಟ್ಟಬೇಕಿತ್ತು. ಅಟ್ಲೀಸ್ಟ್ ಎನ್ಕ್ವೈರಿ ಮಾಡಿದ್ರೆ ಮುಂದೆ ಕಂಟ್ರೋಲ್ ಆಗಿರೋದು. ಸರ್ ಮಾತಾಡ್ತೀನಿ. ಶಣೈ ಮತ್ತು ರಾಮಕೃಷ್ಣ ಇವರು ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಮತ್ತೆ ಮಹೇಶ್ ಸುಗದರೆ, ರಮೇಶ್ ಕಶ್ಯಪ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಮತ್ತೊಂದು ಬ್ರೇಕ್.